ಜೈ ಶ್ರೀರಾಮ್. ಸ್ವಾಗತ ಸುಸ್ವಾಗತ. ಫ್ಲೋರಾ ಫುಡ್ಸ್ಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ಜೂನ್ 7ನೇ ತಾರೀಕು ವರ್ಲ್ಡ್ ಫುಡ್ ಸೇಫ್ಟಿ ಡೇ ಅದ. ಇವತ್ತು ಅಂದ್ರ ಆಹಾರ ಸುರಕ್ಷತಾ ದಿವಸ. ಸೊ ಈ ಆಹಾರವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಹೆಂಗ, ನಾವು ಸೇವಿಸುವಂತಹ ಆಹಾರ ಸುರಕ್ಷಿತವಾಗಿ ಇರ್ಬೇಕಂತಂದ್ರ ನಾವು ಯಾವ ಜಾಗರೂಕತೆಗಳನ್ನ ವಹಿಸಬೇಕು ಅನ್ನೋದನ್ನ ನೋಡೋಣ. ಆಮೇಲೆ ಯಾಕೆ ಫ್ಲೋರಾ ಫುಡ್ಸ್ ಅನ್ನೇ ನೀವು ಆಯ್ದುಕೊಳ್ಬೇಕು ಸೇಫರ್ ಫುಡ್ ಸಲುವಾಗಿ ಅಂತಂದ್ರ, ಇನ್ ಫ್ಲೋರಾ ಫುಡ್ಸ್ ನಾವು ಯಾವಾಗ್ಲೂ ಕ್ಯಾಪ್, ಮಾಸ್ಕ್ ಮತ್ತು ಗ್ಲವ್ಸ್ ಹಾಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಪ್ಯಾಕಿಂಗ್ ದವರಿಂದ ಹಿಡ್ಕೊಂಡು ಕುಕಿಂಗ್ ದವರಿಂದ ಹಿಡ್ಕೊಂಡು ಅದು ಪೂರಾ ಪ್ಯಾಕ್ ಆಗಿ ನಿಮ್ಮ ಕಡೆ ಬರೋ ತನಕನೂ ಇಟ್ ಈಸ್ ವೆರಿ ಸೇಫ್. ಆ್ಯಂಡ್ ಇನ್ನು ಆಹಾರ ಪ್ರಿಪೇರ್ ಮಾಡ್ಬೇಕಾದ್ರೆ ನೋಡ್ಬೇಕಂತಂದ್ರೆ ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ ಬರಲಿ, ಯಾವ ಆಹಾರ ಪದಾರ್ಥಗಳನ್ನು ರಾ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅವನ್ನ 3 ಲೆವೆಲ್ಸ್ ಆಫ್ ಕ್ಲೀನಿಂಗ್ ಇರ್ತದೆ. ಸೊ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ನೋಡಿ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ, ಯಾರು ಪ್ರಿಪೇರ್ ಮಾಡ್ತಿರ್ತಾರ ಅವರು ಸ್ವಚ್ಛ ಕೈಗಳಿಂದ ಸ್ವಚ್ಛವಾಗಿರುವಂತಹ ವಾತಾವರಣದೊಳಗ ಸ್ವಚ್ಛ ವೆಸಲ್ಸ್ ಯೂಸ್ ಮಾಡಿ ಮಾಡ್ತಾರ. ಆದ್ರಿಂದ ಎಲ್ಲ ಆಹಾರ ಪದಾರ್ಥಗಳು ಸ್ವಚ್ಛವಾಗಿ ಸುರಕ್ಷಿತವಾಗಿ ಇರ್ತಾವ. ಇನ್ನೊಂದು ಏನಂತಂದ್ರ, ನಾವು ಉಪ್ಪಿನಕಾಯಿಗಳನ್ನು ಮಾಡ್ತೀವಿ, ಚಟ್ನಿ ಪುಡಿಗಳನ್ನು ಮಾಡ್ತೀವಿ, ಬೇರೆ ಆಹಾರ ಪದಾರ್ಥಗಳನ್ನು ಮಾಡ್ತೀವಿ. ನೀವು ನೋಡಿರ್ಬೇಕು, ಬೇರೆ ಕಡೆ ಎಲ್ಲಿ ತಗೊಂಡ್ರು ಪ್ರಿಸರ್ವೇಟಿವ್ಸ್ ಹಿಂದೆ ಬರ್ದಿರ್ತಾರೆ ಲೇಬಲ್ ಮೇಲೆ. ಬಟ್ ವಿ ಡೋಂಟ್ ಯೂಸ್ ಎನಿ ಆಫ್ ದ ಪ್ರಿಸರ್ವೇಟಿವ್ಸ್, ಎನಿ ಆಫ್ ದ ಕೆಮಿಕಲ್ ಪ್ರಿಸರ್ವೇಟಿವ್ಸ್. ಫ್ಲೋರಾ ಫುಡ್ಸ್ ಯೂಸಸ್ ಓನ್ಲಿ ದ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಲೈಕ್ ಉಪ್ಪು, ಸಕ್ರಿ, ಯಾವ ನ್ಯಾಚುರಲ್ ಪದಾರ್ಥಗಳಿಂದ ನಮಗೆ ಇಡ್ಲಿಕ್ಕಾಗ್ತದ ಅಂಥವಷ್ಟ ನಾವು ಯೂಸ್ ಮಾಡ್ತೀವಿ. ನಮ್ದು ಹಸಿ ಖಾರ ಇದೆ, ಆಮೇಲೆ ಪುಂಡಿ ಚಟ್ನಿ ಅದ, ಪುಂಡಿ ಪಲ್ಯ ಅದ, ಯಾವುದಕ್ಕೂ ನಾವು ಪ್ರಿಸರ್ವೇಟಿವ್ ಹಾಕಂಗಿಲ್ಲ. ನಿಮಗೆ ಗೊತ್ತಿರ್ಬೋದು, ಲೆಸ್ ಶೆಲ್ಫ್ ಲೈಫ್ ಅಂತ ಹೇಳಿ ನಾವು ದೂರ ಸಹಿತ ಕಳಿಸ್ಲಿಕ್ಕೆ ಹೋಗಂಗಿಲ್ಲ ಅವನ್ನ. ಆಮೇಲೆ ಅವನು ಸಹಿತ ನಾವು ಪ್ರಿಪೇರ್ ಮಾಡಿದ್ಮೇಲೆ ಯಾವ ಹಸಿ ಖಾರ ಇಂಥವು ನಿಮಗೆ ಕಳಿಸಾದ್ಮೇಲೆ ನಿಮಗೆ ಹೇಳಿರ್ತೀವಿ, ಬಂದ ಕೂಡಲೇ ಅದನ್ನ ರೆಫ್ರಿಜರೇಟ್ ಮಾಡ್ರಿ ಅಂತ ಹೇಳಿ. ಸೊ ಸೇಫರ್, ಸುರಕ್ಷಿತವಾಗಿ ಇಟ್ಕೋಬೇಕಂತಂದ್ರ ವಿದೌಟ್ ಪ್ರಿಸರ್ವೇಟಿವ್ಸ್ ಇದು ಒಂದು ಕ್ರಮ ನಾವು ವಹಿಸ್ಬೋದು ಎಲ್ಲರೂ. ನೀವು ಸಹಿತ ಏನಂತಂದ್ರ ಚಟ್ನಿ, ಜಾಮ್ ಮತ್ತು ಪಿಕಲ್ಸ್ ಅನ್ನ ಬಂದ ಕೂಡಲೇ ನಿಮ್ಮ ರೆಫ್ರಿಜರೇಟರ್ನಾಗ ಇಟ್ಕೊಂಡ್ಬಿಡ್ರಿ. ಅದು ನ್ಯಾಚುರಲ್ ಪ್ರಿಸರ್ವೇಟಿವ್ ಆಗ್ತದೆ. ನಮ್ಮ ಕಡೆ 6 ಟನ್ ಕೆಪಾಸಿಟಿ ಇದು ಅದ, ಕೋಲ್ಡ್ ಸ್ಟೋರೇಜ್ ಅದ, ಎಲ್ಲಿ ನಾವು ಪ್ರಿಸರ್ವ್ ಮಾಡಿ ಇಟ್ಕೋತೀವಿ. ಇನ್ನು ನೆಕ್ಸ್ಟ್, ಸಿಂಥೆಟಿಕ್ ಕಲರ್ಸ್ ಭಾಳ ಬರ್ಲಿಕ್ಕತ್ತದ ಮಾರ್ಕೆಟ್ ಒಳಗ. ಭಾಳ ಮಂದಿ ಅದನ್ನ ಅವಾಯ್ಡ್ ಮಾಡ್ತಾರ. ನೀವು ಎಲ್ಲರೂ ಅವೇರ್ ಆಗಿರಿ. ಸಿಂಥೆಟಿಕ್ ಕಲರ್ಸ್ ಯೂಸ್ ಮಾಡೋದ್ರಿಂದ ದೇ ಆರ್ ಕಾರ್ಸಿನೋಜೆನಿಕ್ಸ್. ಇಟ್ ವಿಲ್ ಕಾಸ್ ಕ್ಯಾನ್ಸರ್, ಇಟ್ ಮೇ ಕಾಸ್ ಕ್ಯಾನ್ಸರ್. ಅದಕ್ಕೆ ಫ್ಲೋರಾ ಫುಡ್ಸ್ ಒಳಗ ಯಾವುದು ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ ಸಹಿತ ನಾವು ಯೂಸ್ ಮಾಡಂಗಿಲ್ಲ. ನೀವು ಈಗ ಸದ್ಯಕ್ಕೆ ಬಂದಿರೋಂತಹ ಸಮರ್ ಸ್ಪೆಷಲ್ ಒಳಗ ಹಪ್ಪಳಗಳನ್ನ ನೋಡಿರ್ಬೋದು. ನಮ್ಮ ಕಡೆ ನೇರಪ್ಪಳಗಳವ, ವೈಟ್ ಅದ, ಪಿಂಕ್ ಅದ, ಇನ್ನ ಅಪ್ಕಮಿಂಗ್ ಗ್ರೀನ್ ಅದ, ಆಮೇಲೆ ಇನ್ನೊಂದು ಹಳದಿ ಅದ. ಸೊ ಯಾವುದಕ್ಕೂ ನಾವು ಫುಡ್ ಕಲರ್ಸ್ ಯೂಸ್ ಮಾಡಿಲ್ಲ. ವಿ ಹ್ಯಾವ್ ಯೂಸ್ಡ್ ಓನ್ಲಿ ದ ನ್ಯಾಚುರಲ್ ವೆಜಿಟೇಬಲ್ ಕಲರ್ಸ್. ವಿ ಆರ್ ಯೂಸಿಂಗ್ ಅರಿಶಿನ ಯೂಸ್ ಮಾಡ್ತೀವಿ, ಬೀಟ್ರೂಟ್ ಯೂಸ್ ಮಾಡ್ತೀವಿ, ಪಾಲಕ್ ಯೂಸ್ ಮಾಡ್ತೀವಿ. ಸೊ ಯಾವುದಕ್ಕೂ ನಾವು ಸಿಂಥೆಟಿಕ್ ಕಲರ್ಸ್ ಹಾಕಿಲ್ಲ. ಇಟ್ ಇಸ್ ಸೇಫರ್. ಸೊ ಟು ಗೆಟ್ ದ ಸೇಫರ್ ಪ್ರಾಡಕ್ಟ್ಸ್. ಇನ್ನೊಂದು, ಪ್ಯಾಕೇಜಿಂಗ್ ಒಳಗ ವಿ ಹ್ಯಾವ್ ಶಿಫ್ಟೆಡ್ ಟು ಇಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ ಅದರ್ ದ್ಯಾನ್ ಕಾರ್ಟನ್ ಬಾಕ್ಸಸ್ ಅಂಡ್ ಪ್ಲಾಸ್ಟಿಕ್. ಇನ್ನೊಂದು ಅಂತಂದ್ರೆ ವಿ ಆರ್ ಯೂಸಿಂಗ್ ವುಡ್ ಪ್ರೆಸ್ಡ್, ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್. ಸೊ ಬಹಳಷ್ಟು ಪ್ರಾಡಕ್ಟ್ಸ್ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ನಿಂದ ಮಾಡ್ಲಿಕ್ಕತ್ತೀವಿ. ಸೊ ಯು ಕ್ಯಾನ್ ಆರ್ಡರ್ ಫಾರ್ ದ ಸೇಫೆಸ್ಟ್ ಫುಡ್ಸ್ ಇನ್ ಫ್ಲೋರಾ ಫುಡ್ಸ್. ಥ್ಯಾಂಕ್ ಯು. ಜೈ ಶ್ರೀರಾಮ್.